ಜನವರಿ 9ರಿಂದ 11ರವರೆಗೆ ದಕ್ಷಿಣ ಡೈರಿ ಶೃಂಗಸಭೆ ಪ್ರಾದೇಶಿಕ ಸಮ್ಮೇಳನ. ದಕ್ಷಿಣ ವಲಯ ಭಾರತೀಯ ಡೈರಿ ಅಸೋಸಿಯೇಷನ್ನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ 2025ರ ಜನವರಿ 9ರಿಂದ 11ರವರೆಗೆ ಚೊಚ್ಚಲ ಪ್ರಾದೇಶಿಕ ಸಮ್ಮೇಳನ ದಕ್ಷಿಣ ಡೈರಿ ಶೃಂಗಸಭೆ 2025 ಅನ್ನು ಆಯೋಜಿಸಲಾಗಿದೆ ಎಂದು ಭಾರತೀಯ ಡೈರಿ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಲಕರ್ಣಿ, ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರ ಕೆ.ಎಸ್. ತಿಳಿಸಿದರು. ಎಲ್ಲ ಅಧಿಕಾರಿಗಳಿದ್ದಾರೆ. ಡಾಕ್ಟರ್ ಪಿ ದೇಸಾಯಿ ಅನ್ನೋರು ನಬಾರ್ಡ್ನಲ್ಲಿ ಇದ್ದು ರಿಟೈರ್ ಆಗಿರೋರು. ಡಾಕ್ಟರ್ ಸುಭಾಷ್ ಅವರು ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆಗಿದ್ದಾರೆ. ಈ ಒಂದು ಸಂಕೀರ್ಣವನ್ನು ಆರ್ಗನೈಸ್ ಮಾಡೋದಕ್ಕೆ ಡಾಕ್ಟರ್ ರಾಮಚಂದ್ರ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ. ಡಾಕ್ಟರ್ NK ರಾಯ್ ಅವರು ಇದರಲ್ಲಿ ಖಜಾಂಚಿಯವರಾಗಿ ಟ್ರೆಷರರ್ ಆಗಿದ್ದಾರೆ. ಡಾಕ್ಟರ್ CS ಪ್ರಸಾದ್ ಅವರು ಇಲ್ಲಿಯ ಹಳೆಯ ಬೇರೆ ಮಹಾರಾಷ್ಟ್ರ ಯೂನಿವರ್ಸಿಟಿಯಿಂದ ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾಗಿ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಭಾಳ 25-30 ವರ್ಷದಿಂದ ನಮ್ಮ ಅಸೋಸಿಯೇಷನ್ನಲ್ಲಿ ಇದು ಅಧಿಕಾರಿಗಳಾಗಿ ಮಾಡಿ ಸೇವೆ ಮಾಡಿ ಇಲ್ಲಿದ್ದಾರೆ. ಇಲ್ಲಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಡೈರೆಕ್ಟರ್ ಸಹ ಆಗಿದ್ದರು. ದೆನ್ ಡಾಕ್ಟರ್ ಘೋಷ್ ಅವರು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಡೈರಿ ಟೆಕ್ನಾಲಜಿ ವಿಭಾಗದಿಂದ ನಿವೃತ್ತರಾಗಿದ್ದಾರೆ. ಇದೆಲ್ಲ ನಾವೆಲ್ಲ ಸೇರಿ ಇದನ್ನು ಮಾಡ್ತಾಯಿದ್ದೀವಿ. ಓಕೆ. ಕುಲಕರ್ಣಿ ಅಂತ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನಿನ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿದ್ದೇನೆ. ಈ ಸಂಸ್ಥೆ ಸೌತ್ ಝೋನಿನ ಮುಖ್ಯಸ್ಥ. ಈ 3 ದಿನಗಳ ಸದರ್ನ್ ಡೈರಿ ಸಮ್ಮಿಟನ್ನು 9, 10, 11ನೇ ತಾರೀಕಿನ ದಿವಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಅವರ ಕನ್ವೆನ್ಷನ್ ಸೆಂಟರ್, ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ 3 ದಿನಗಳ ಸದರ್ನ್ ಡೈರಿ ಸಮ್ಮಿಟನ್ನು ಮಾಡ್ತಾಯಿದ್ದೇವೆ. ಇದನ್ನು ಆಯೋಜಿಸ್ತಾ ಇರೋರು ಇಂಡಿಯನ್ ಡೈರಿ ಅಸೋಸಿಯೇಷನ್ ನ್ಯೂ ದಿಲ್ಲಿಯಿಂದ. ಅದರ ಸದರ್ನ್ ಝೋನ್ ಅಂದರೆ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ನ ಸೌತ್ ಝೋನಿನ ಪರವಾಗಿ ಈ ಒಂದು ಗ್ರ್ಯಾಂಡ್ ಸದರ್ನ್ ಡೈರಿ ಸಮ್ಮಿಟನ್ನು ಆಯೋಜಿಸ್ತಾ ಇದ್ದೀವಿ. ಈ ಸದರ್ನ್ ಝೋನ್ನಲ್ಲಿ 5 ರಾಜ್ಯಗಳು ಇದೆ. ಈ 5 ರಾಜ್ಯಗಳ ಎಲ್ಲ ಪ್ರತಿನಿಧಿಗಳು, ರೈತರು ಬಾಂಧವರು, ಡೈರಿ ರೈತ ಬಾಂಧವರು, ನಮ್ಮ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು 3 ದಿನಗಳ ಸಮ್ಮೇಳನದಲ್ಲಿ ಎಲ್ಲ ದೇಶದಿಂದ ಎಲ್ಲ ಭಾಗಗಳಿಂದ ಸುಮಾರು 700ರಿಂದ 800 ಜನಗಳ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಅದರಲ್ಲೂ ಸೌತ್ ಇಂಡಿಯಾದಿಂದ ಬಹಳಷ್ಟು ಜನ ರೈತರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 3 ದಿನದಲ್ಲಿ ಮೊದಲು 2 ದಿನ ಒಂದು ಟೆಕ್ನಿಕಲ್ ಪ್ರೆಸೆಂಟೇಷನ್ ಅಂತ ಇದೆ, ಟೆಕ್ನೋ ಕಮರ್ಷಿಯಲ್ ಪ್ರೆಸೆಂಟೇಷನು. 2ನೇ ದಿನ ನಮ್ಮಲ್ಲಿ ಸೈಂಟಿಫಿಕ್ ಗೋಷ್ಠಿ ಅಂತ ಇದೆ. ಅದಾದ ನಂತರ 3ನೇ ದಿನ ರೈತ ಮಹಿಳೆಯರು, ಅತ್ಯುತ್ತಮವಾಗಿ ಯಾರು ರೈತ ಮಹಿಳೆಯರು ಹಾಲು ಉತ್ಪಾದನೆಯಲ್ಲಿ ತಾವು ತಮ್ಮ ಹೆಸರನ್ನು ಪಡ್ಕೊಂಡು ಹೆಚ್ಚಿಗೆ ಹಾಲನ್ನು ನಮ್ಮ ಡೈರಿ ಸಂಸ್ಥೆಗಳಿಗೆ ಹಾಕ್ತಾ ಇದ್ದಾರೋ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಸದರ್ನ್ ಇಂಡಿಯಾದಿಂದ, ಸೌತ್ ಇಂಡಿಯಾದಿಂದ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದ ಮಹನೀಯರಿಗೆ 5 ಜನನ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನೂ ಸಹ ಸನ್ಮಾನ ಮಾಡ್ತಾ ಇದ್ದೇವೆ. ಮೊದಲನೇ ದಿನ ಇದು ಒಂದು ಟೆಕ್ನಿಕಲ್ ಗೋಷ್ಠಿ, 2ನೇ ದಿನ ಸೈಂಟಿಫಿಕ್ ಗೋಷ್ಠಿ, 3ನೇ ದಿನ ರೈತ ಮಹಿಳೆಯರಿಗೆ ಸನ್ಮಾನ ಮಾಡೋದು. ಈ ಒಂದು ಕಾರ್ಯಕ್ರಮದಲ್ಲಿ 3ನೇ ದಿನ ನಮ್ಮ ಮಾನ್ಯ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ, ಕರ್ನಾಟಕದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಶ್ರೀ ವೆಂಕಟೇಶ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಈ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಚೇರ್ಮನ್ ಆಗಿರುವ ಶ್ರೀ ಭೀಮಾ ನಾಯ್ಕರು, ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಶಿವಸ್ವಾಮಿ ಅವರು, ಹಾಗೂ ಕೇರಳದ ಮಿಲ್ಮಾದ ಚೇರ್ಮನ್ ಆಗಿರುವ KS ಮಣಿ ಅವರು, ಇವರೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ರೈತರು ಎಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ರೈತರು ಇದರಲ್ಲಿ ಬಹಳ ಮುಖ್ಯವಾಗಿ 3ನೇ ದಿನ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ. ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡೋ ಕಾರಣ ಏನಂದರೆ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಹಾಲು ಉತ್ಪಾದನೆ ಭಾರತ ದೇಶದಿಂದ ಆಗ್ತಾ ಇರೋದು. ಕಳೆದ 20 ವರ್ಷದಿಂದ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಭಾರತ ದೇಶ. ಅದನ್ನು ಇನ್ನೂ 10 ವರ್ಷ ನಮ್ಮನ್ನು ಯಾರೂ ಸಹ ನಮಗಿಂತ ಹೆಚ್ಚಿಗೆ ಹಾಲು ಉತ್ಪಾದನೆಯನ್ನು ಮಾಡುವ ಸಂದರ್ಭ ಇರೋದಿಲ್ಲ. ಅವರು ನಮ್ಮ ಸಮಕ್ಕೆ ಬರೋದು ಭಾಳ ಕಷ್ಟ ಆಗುತ್ತೆ. ಇದೇ ಒಂದು ಟೆಂಪೋನ, ಇದೇ ಒಂದು ಇದನ್ನು ಮುಂದೆ ವರ್ಷೋದಕ್ಕೆ
ಈ ರೀತಿಯಾದ ಗೋಷ್ಠಿಯಲ್ಲಿ ನಾವು ಪ್ರತಿಯೊಬ್ಬರಿಗೆ ಮೋಟಿವೇಟ್ ಮಾಡಿ ಉತ್ತೇಜನ ಕೊಟ್ಟು ಅವರಿಗೆ ಸಹಾಯ ಮಾಡಿ ಅವರಿಗೆ ಬೇಕಾದ ಎಲ್ಲ ಇದನ್ನು ಮಾಡಿ, ಜೊತೆಗೆ ಪಾಲಿಸಿ ಮೇಕರ್ಸನ್ನು ಕರೆದು ಅವರಿಗೆ ಯಾವ ರೀತಿಯಾದ ಪಾಲಿಸಿ ಬೇಕಾಗುತ್ತೆ ಅನ್ನೋದನ್ನು ಸಹ ನೋಡಿ ಅದನ್ನು ಸಹ ನಾವು ಇವರಿಗೆ ನಮ್ಮ ಡೈರಿ ಸಂಸ್ಥೆಗಳಿಗೆ ಬೇಕಾದ ರೀತಿಯಾಗಿ ನಾವು ಮಾಡೋದ್ರಿಂದ ಇದೇ ಉತ್ಪಾದನೆ ಈಗ ಸುಮಾರು 4-5 ಪ್ರತಿ ವರ್ಷ 4-5% ಅಷ್ಟು ಹೆಚ್ಚಾಗ್ತಾ ಇದೆ. ಅಂದರೆ ಎಕಾನಮಿಯಲ್ಲಿ ಅಂದರೆ ನಮ್ಮ ಆರ್ಥಿಕ ಇದರಲ್ಲಿ ಗೋಧಿ, ಭತ್ತ, ಶುಗರ್ ಕೇನ್ ಇದಿಷ್ಟು ಸೇರಿಸುವ ಆರ್ಥಿಕ ಕಾಂಟ್ರಿಬ್ಯೂಷನ್ GDPಗೆ ಏನಾಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಡೈರಿ ಉದ್ಯಮದ ಆರ್ಥಿಕ ಕಾಂಟ್ರಿಬ್ಯೂಷನ್ ಇದೆ GDPಗೆ. ಈ ಕಾರಣದಿಂದ ಈ ಒಂದು ಆಕ್ಟಿವಿಟಿನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಏನೇನು ಉತ್ತೇಜನ ಬೇಕೋ ಎಲ್ಲ ಸಂಸ್ಥೆಗಳಿಂದ ಅದರಿಂದ ಯಾವ ರೀತಿಯಾದ ಪಾಲಿಸಿ ಡಿಸಿಷನ್ಸ್ ಬೇಕು ಇದನ್ನೆಲ್ಲ ಸಹ ಅದನ್ನು ಮಾಡಿಫೈ ಮಾಡೋ ಥರ ನಾವು ಮಾಡೋದಕ್ಕೆ ಈ ರೀತಿಯಾದ ಸಂಕೀರ್ಣವನ್ನು ಇಟ್ಕೊಂಡಿರ್ತೇವೆ. ಇದರಲ್ಲಿ ಪ್ರತಿ ವರ್ಷ ಇದು ಮೊಟ್ಟ ಮೊದಲ ಬಾರಿಗೆ ಸದರನ್ ಡೈರಿ ಸಮ್ಮಿಟ್ ಅನ್ನೋದು ಮೊದಲೇ ರೀಜನಲ್ ಕಾನ್ಫರೆನ್ಸ್ ಆಗಿ ಬೆಂಗಳೂರಿನಲ್ಲಿ ಸುಮಾರು 14 ವರ್ಷಗಳ ನಂತರ ಒಂದು ದೊಡ್ಡವಾದ ಒಂದು ಸಂಕೀರ್ಣವನ್ನು ಈ ರೀತಿಯ ಡೈರಿಯ ಕಾನ್ಫರೆನ್ಸ್ ನಡೀತಾ ಇದೆ. ಇದರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆಗಿರೋದು ಕರ್ನಾಟಕದ ಬೆಂಗಳೂರಿನಲ್ಲಿ. ಮುಂದಿನ ವರ್ಷ ಇದನ್ನು ನಾವು ಕೇರಳಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಅದರ ನಂತರ ತಮಿಳುನಾಡು, ನಂತರ ತೆಲಂಗಾಣ, ಈ ರೀತಿಯಾಗಿ ಎಲ್ಲ ಸದರ್ನ್ ರಾಜ್ಯಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ನಮಗೆ ಇನ್ನೊಂದೇನೆಂದರೆ ಎಲ್ಲ ರೀತಿಯಾಗಿ ಆದಷ್ಟು ಇದಕ್ಕೆ ಉತ್ತೇಜನ ಕೊಡೋದಕ್ಕೆ ನಿಮ್ಮ ಮಾಧ್ಯಮದವರ ಸಹಕಾರ ಬೇಕು. ರೈತ ಬಾಂಧವರಿಗಾಗಿ ನಾವು ಮಾಡ್ತಾ ಇರೋದು, ಇದರಲ್ಲಿ ಯಾವ ರೀತಿಯಾದ ಪ್ರಾಫಿಟ್ ಮೋಟಿವ್ ಇಲ್ಲ. ಇದನ್ನು ಏನಾಗುತ್ತೋ ಈ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ನಿಂದ ಇದೇ ರೀತಿಯಾಗಿ ಭಾರತದಲ್ಲಿ ಎಲ್ಲ ಕಡೆ ಈ ರೀತಿಯಾದ ಮಾಡೋ ಕಾರಣ ಏನಂದರೆ, ಆದಷ್ಟು ಹಾಲಿನ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಬೇಕು. ಈ ಹಾಲಿನ ಉತ್ಪಾದನೆಯಿಂದ ಇನ್ನೊಂದು ಏನಂದರೆ, ಇದರಲ್ಲಿ ಈ ರೈತರಿಗೆ ಎಕನಾಮಿಕ್ ಡಿಸ್ಟ್ರೆಸ್ ಅನ್ನೋದಿಲ್ಲ. ಇದರಿಂದ ಈ ರೈತರು ಯಾವುದೇ ರೀತಿಯಾದ ಈ ಸೂಸೈಡ್ ಮಾಡ್ಕೊಳ್ಳೋದು ಈ ರೀತಿಯಾದ ಕಾರಣ ಅನಿಮಲ್ ಹಸ್ಬೆಂಡ್ರಿ ಎಲ್ಲಿದೆಯೋ ಅಲ್ಲಿ ಈ ರೀತಿಯಾದ ಸೂಸೈಡ್ ಮಾಡೋ ಕೇಸಸ್ಸು ಅದೆಲ್ಲ ಭಾಳ ಕಡಿಮೆ. ಆದ್ದರಿಂದ ಇದನ್ನು ಉತ್ತೇಜನ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟು ಇದನ್ನು ಆದಷ್ಟು ಇದೇ ರೀತಿಯಾದ ಪ್ರೋಗ್ರೆಸ್ಸು ಅಥವಾ ಗ್ರೋತ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.